Welcome back, students. In the previous classes we discussed about the theoretical part of the first chapter, that is electric charges and fields. So first chapter le ನೀವು charges, electric force between the point charges, then field, electric field lines, electric field intensity, so Gauss law, electric flux. ಸೊ ಈ ಥರ ಕಾನ್ಸೆಪ್ಟ್ಸ್ನೆಲ್ಲ ನಾವು ಥಿಯರಿಲಿ ಕಲ್ತ್ವಿ. ಸೊ ಫ್ರಮ್ ದಿಸ್ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪ್ರಾಬ್ಲಮ್ಸ್ ಆನ್ ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ಪ್ರಾಬ್ಲಮ್ಸನ್ನು ಸ್ಟಡಿ ಮಾಡಬೇಕು ಅಂದರೆ ವಿ ಕಂಪಲ್ಸರಿ ನೋ ದಟ್ ದ ಸಿನಾಪ್ಸಿಸ್ ಮೀನ್ಸ್ ಸಮ್ ಆಫ್ ದಿ ಫಾರ್ಮುಲಾಸ್. ಸೊ ಫಾರ್ಮುಲಾಸನ್ನು ನಾವು ಕಲಿತ್ರೆ ನಮಗೆ ಪ್ರಾಬ್ಲಮ್ಸು ತುಂಬ ಈಸಿ ಆಗುತ್ತೆ. ಓಕೆ, ಸೊ ಫಸ್ಟ್ ನಮಗೆ ಇಲ್ಲಿ ಪ್ರಾಬ್ಲಮ್ ಬೇಸಿಕಲಿ ಯಾವುದಂದರೆ ಕೂಲಂಬ್ಸ್ ಲಾ. ಸೊ ಕೂಲಂಬ್ಸ್ ಲಾದಲ್ಲಿ ನಾವು ಫೋರ್ಸ್, ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಅಲ್ವಾ. ಸೊ 2 ಪಾಯಿಂಟ್ ಚಾರ್ಜಸನ್ನು ತೊಗೊಂಡು ಅವೆರಡರ ಮಧ್ಯೆ ಎಷ್ಟು ಫೋರ್ಸ್ ಇದೆ ಅನ್ನೋದನ್ನು ನಾವಲ್ಲಿ ನೋಡಿದ್ವಿ. ಸೊ ದ ಲೈಕ್ ಚಾರ್ಜಸ್ ಇರೋದ್ರಿಂದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ. ಅನ್ಲೈಕ್ ಚಾರ್ಜಸ್ ಇದ್ದರೆ, ಸಪೋಸ್ ಇಲ್ಲಿ ಪ್ಲಸ್ ಇದ್ದು ಇಲ್ಲಿ ನೆಗೆಟಿವ್ ಇದ್ದರು ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್. ಸೊ ಟೂನಲ್ಲಿ 2 ಪಾಸಿಬಿಲಿಟಿ ಇದೆ, ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ಫೋರ್ಸ್ ಆಫ್ ರಿಪಲ್ಷನ್. ದೀಸ್ 2 ಚಾರ್ಜಸ್ ದೇ ಆರ್ ಸಪ್ರೇಟೆಡ್ ಬೈ ಸಮ್ ಡಿಸ್ಟೆನ್ಸಲ್ಲಿದೆ. ಸೊ 2 ಪಾಯಿಂಟ್ ಚಾರ್ಜ್ ಏನಾಗಿರಬೇಕು, ಸ್ಟೇಷನರಿ ಆಗಿರಬೇಕು ಮತ್ತು ಪಾಯಿಂಟ್ ಚಾರ್ಜಸ್ ಆಗಿರಬೇಕು, ಅದು ಕಂಪಲ್ಸರಿ. ಸೊ ಫ್ರಮ್ ದಿಸ್ ಲಾ ವಿ ಹ್ಯಾವ್ ದ ಫೈನಲ್ ಇಕ್ವೇಷನ್, ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ 2 ಸ್ಟೇಷನರಿ ಪಾಯಿಂಟ್ charges is directly proportional to product of magnitude of their charges and inversely proportional to square of the distance between them. So proportionality constant ತೆಗಿಲಿಕ್ಕೆ ನಾವು 1/4 epsilon ಅಂತ ಬರೆದ್ವಿ. ಬೇಸಿಕಲಿ F is directly proportional to Q1 Q2 divided by R square ಇತ್ತು. ಸೊ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗಿಲಿಕ್ಕೆ ನಾವು K ಅಂತ ಯೂಸ್ ಮಾಡಿದ್ವಿ, ವೇರ್ K is equal to 1/4 epsilon naught ಅಂತ ಬರೆದ್ವಿ. ಓಕೆ, ದಿಸ್ ಇಸ್ ದ ಈಕ್ವೇಷನ್. F is equal to 1/4 epsilon Q1 Q2 divided by R square. ಸೊ ಎಪ್ಸಿಲಾನ್ ನಾಟ್ ಅಂದರೆ ಗೊತ್ತಿದೆ, ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಫಾರ್ ಫ್ರೀ ಸ್ಪೇಸ್. ಇಟ್ಸ್ ವ್ಯಾಲ್ಯೂ ಇಸ್ 8.854 ಇಂಟು 10 to the power of -12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಫಾರ್ ಫ್ರೀ ಸ್ಪೇಸ್. ಸೊ ದಿಸ್ ಈಸ್ ದ first formula. So second one, as we know that from the basic properties of charges. So charge andre namige gottide, it is a basic property of a matter which is responsible for electric force between the 2 particles. So adralli basic properties ನಾವು ಯಾವುದು, there are 3 basic properties. First one, charge is a conserved, charge is an additive, charge is a ಕ್ವಾಂಟೈಸ್ಡ್. ಸೊ ಕ್ವಾಂಟೈಸೇಷನ್ ಹೇಳುವಾಗ ನಾನು ಹೇಳಿದ್ದೀನಿ, ದ ಚಾರ್ಜ್ ಆನ್ ಎನಿ ಬಾಡಿ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್, ದಟ್ ಈಸ್ Q ಈಸ್ ಈಕ್ವಲ್ ಟು N ಇಂಟು E. Q ಮೀನ್ಸ್ ಚಾರ್ಜ್ ಆನ್ ಎನಿ ಬಾಡಿ, N ಅಂದರೆ ನಮಗೆ ಇಂಟಿಗ್ರಲ್ ಅಂದರೆ ನಮಗೆ ಗೊತ್ತಾಯಿದೆ ಇಂಟಿಜರ್ಸ್ +or-1 +or-2 ಇಂಟಿಜರ್ಸ್ ವ್ಯಾಲ್ಯೂ ಗೊತ್ತಿದೆಯಲ್ಲ ಆ ಥರ. ಸೊ E ಅಂದ್ರೇನು, ದಿಸ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್, ದಟ್ ಈಸ್ 1.6 ಇಂಟು 10 to the power of -19 ಕೂಲಮ್. ಸೊ ದಿಸ್ ಈಸ್ ಒನ್ ಆಫ್ ದಿ ಫಾರ್ಮುಲಾ. ಸೊ ಇದ್ರ ಬೇಸಿಸ್ ಮೇಲೂ ಕೆಲವೊಂದು ಸರಿ ಕೇಳಿದ್ದಾರೆ. ಓಕೆ, ಸೊ ಕೂಲಮ್ಸ್ ಲಾದಲ್ಲಿ ನಾವು ವ್ಯಾಲ್ಯೂ ಆಫ್ K ಅಂತ ತೊಗೊಂಡಿದ್ವಿ. K ವ್ಯಾಲ್ಯೂ ಈಸ್ K ಈಸ್ ಈಕ್ವಲ್ ಟು 1/4 epsilon naught ಅಂತಿದೆ. ಸೊ ಇಟ್ಸ್ ವ್ಯಾಲ್ಯೂ ಈಸ್ 9 ಇಂಟು 10 to the power of 9 ಅಂತ ವ್ಯಾಲ್ಯೂ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಹೇಳುವಾಗ ನಾನು ಹೇಳಿದ್ದೀನಿ, ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್. ಅಂದರೆ ಯಾವುದೋ ಒಂದು ಫೀಲ್ಡಲ್ಲಿ ನಾವು ಯಾವುದೇ ಒಂದು ಪಾಯಿಂಟ್ ಚಾರ್ಜನ್ನು ಇಟ್ಟಾಗ ಅದ್ರ ಮೇಲೆ ನನಗೆ ಏನು ಸಿಗ್ತಾ ಇದೆ, ಫೋರ್ಸ್ ಆಗ್ತಾ ಇದೆ. ಸೊ ಇದಕ್ಕೆ ಫಾರ್ಮುಲಾ ಎಫ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, 1/4 epsilon ಫ್ರಮ್ ದ ಕೂಲಮ್ಸ್ ಲಾ Q1 Q2 divided by R square ಅಂತ ಇತ್ತು, ಹೋಲ್ ಡಿವೈಡೆಡ್ ಬೈ Q ಅಂತಿದೆ. ಹಿಯರ್ Q1 is equal to Q2 is equal to ಇನ್ ಜನರಲ್ Q ಅಂತ ತೊಗೊಂಡ್ರೆ ನಮಗೆ ಫೈನಲ್ ಈಕ್ವೇಷನ್ ಏನು ಬರುತ್ತೆ, 1/4 epsilon Q into Q divided by R square whole divided by Q. Q get cancel. Finally we have the electric field formula, that is 1/4 epsilon naught Q divided by R square. This is the magnitude of the electric field. So direction ಅಂತ ಬಂದಾಗ ಇಲ್ಲಿ ಡೈರೆಕ್ಷನ್ ಕೊಡ್ತೀವಿ, ಇಲ್ಲಿ R cap ಅಂತ ಬರಿತೀವಿ, ವೇರ್ R cap is called a ಯೂನಿಟ್ ವೆಕ್ಟರ್ ಅಂತ ಹೇಳ್ತೀವಿ. ಸೊ ನಾವು ಮ್ಯಾಗ್ನಿಟ್ಯೂಡ್ ಅಂದರೆ ಜಸ್ಟ್ 1/4 epsilon Q divided by R square ಅಂತ ತಗೋಬೇಕು ಫಾರ್ಮುಲಾದಲ್ಲಿ. Okay, this is the formula for electric field.
ಸೊ ಎಲೆಕ್ಟ್ರಿಕ್ ಫೋರ್ಸ್ ಅಂತ ಬಂದ ತಕ್ಷಣ 1/4πε0 Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ನೋಡಿ ಇಲ್ಲಿ 2 ಚಾರ್ಜ್ ಇದೆ, ಫೋರ್ಸ್ ಬೇಕಂದ್ರೆ ನಿಮಗೆ 2 ಚಾರ್ಜ್ ಬೇಕು. ಸೊ ಫೀಲ್ಡ್ ಬರಬೇಕಂದ್ರೆ ನಮಗೆ 1 ಚಾರ್ಜ್ ಇದ್ದರೆ ಸಾಕು. ಸೊ ಇದನ್ನು ವೆಕ್ಟರ್ ಫಾರ್ಮಲ್ಲಿ ಬರೆಯುವಾಗಲೂ ಆರ್ ಕ್ಯಾಪ್ ಅಂತ ಬರ್ಕೋಬೇಕು. ಸೊ ಇಲ್ಲಿ ಬಾರ್ ಬರೆದ್ರೆ ವೆಕ್ಟರ್ ಫಾರ್ಮ್, ಇಲ್ಲಿ ಕ್ಯಾಪ್ ಅಂತ ಹಾಕಬೇಕು. ಬಿಕಾಸ್ ಅಲ್ಲಿ ಅಲ್ಲಿ ಡೈರೆಕ್ಷನನ್ನು ಮೆನ್ಷನ್ ಮಾಡುತ್ತೆ ವೆಕ್ಟರ್. ಓಕೆ, ವೆಕ್ಟರ್ ಅಂದರೆ ಗೊತ್ತಿದೆ ನಿಮಗೆ, ದ ವೆಕ್ಟರ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ವೇರ್ ಆರ್ ಕ್ಯಾಪ್ ಈಸ್ ಅ ಯೂನಿಟ್ ವೆಕ್ಟರ್. ಸೊ ಫೋರ್ಸ್ ಯಾವ ಡೈರೆಕ್ಷನ್ ಹೋಗುತ್ತೋ ಅಲ್ಲದು ಕೂಡ ಅದೇ ಡೈರೆಕ್ಷನಲ್ಲಿ ನಮಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಸಿನಾಪ್ಸಿಸ್ ಯಾವುದು ಅಂದರೆ ನಮಗೆ ವಿ ನೋ ದ ಆಕ್ಸಿಯಲ್ ಲೈನ್, ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಡೈಪೋಲ್ ಆನ್ ದ ಆಕ್ಸಿಯಲ್ ಲೈನ್ ಆ್ಯಂಡ್ ಈಕ್ವಟೋರಿಯಲ್. 2 ಮೇಜರ್ ನಾವು ಡೆರಿವೇಷನನ್ನು ನೋಡಿದ್ವಿ. ಸೊ ಆಕ್ಸಿಯಲ್ ಲೈನಲ್ಲಿ ತಗೊಂಡ್ರೆ ನಾವು ಪಾಯಿಂಟನ್ನು ನಮಗೆ ವಿ ಆರ್ ಗೆಟಿಂಗ್ ದ ಫೈನಲ್ ಇಕ್ವೇಷನ್, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ at a point due to a dipole on an axial line is equal to 1/4πε0 2pr. ಸೊ ವೆಕ್ಟರ್ ಫಾರ್ಮ್ ಆಗಿರೋದ್ರಿಂದ ನಾವಿಲ್ಲಿ ಪಿ ಬಾರ್ ಅಂತನಾರ ಬರಿಬೋದು, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಟು ದಿ ಪವರ್ ಆಫ್ ಹೋಲ್ ಸ್ಕ್ವೇರ್ ಅಂತ ಬಂತು. ಸೊ ಇದು ಈಕ್ವೇಷನ್ ನಮಗೆ ಫೈನಲ್ ಈಕ್ವೇಷನ್ ಬಂದಿದ್ದು. ಬಟ್ ಸ್ಪೆಷಲ್ ಕೇಸ್ ಅಂತ ತಗೊಂಡಾಗ ಇನ್ ಕೇಸ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ ಆಯಿತು ಅಂದರೆ ನಮಗೆ ಫೈನಲ್ ಈಕ್ವೇಷನ್ ಏನು ಬರುತ್ತೆ, ಈಸ್ ಈಕ್ವಲ್ ಟು 1/4πε0 2p ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂತ ಆಗುತ್ತೆ. ಬಿಕಾಸ್ ನಾವಿಲ್ಲಿ ಏನ ನೆಗ್ಲೆಕ್ಟ್ ಮಾಡ್ತೀವಿ, ಎ ಟು ದಿ ಪವರ್ ಆಫ್ 4 ಆಗುತ್ತೆ, 2 × 2 4 ಆಗುತ್ತೆ. ಸೊ ಇಲ್ಲಿ ಇದಷ್ಟು 0 ಆಗುತ್ತೆ. ಸೊ ಇಲ್ಲಿ ಆರ್ ಸ್ಕ್ವೇರ್ ಇದೆ, ಇದಷ್ಟು 0 ಆಗುತ್ತೆ. ಬಿಕಾಸ್ ಏನ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ, ಏನ ನಾವು 0 ಅಂತಲೇ ತಗೋತಿದ್ದೀವಿ. ಸೊ ಇಲ್ಲಿ ಆರ್ ಸ್ಕ್ವೇರ್ ಇಂಟು ಸ್ಕ್ವೇರ್, ಸೊ ಆರ್ ಟು ದಿ ಪವರ್ ಆಫ್ 4 ಆಗುತ್ತೆ. 1 ಟೈಮ್ ಆರ್ ಕ್ಯಾನ್ಸಲ್ ಆದರೆ ನಮಗೆ ಆರ್ ಕ್ಯೂಬ್ ಉಳಿಯುತ್ತೆ. ಓಕೆ, ದಿಸ್ ಈಸ್ ಇನ್ ದ ಕೇಸ್ ಆಫ್ ವೇರ್ ದ ಆರ್ ಈಸ್ more greater than A. A ಅಂದರೆ ನಮಗೆ ಗೊತ್ತಿದೆ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಆ್ಯಂಡ್ ದ ಮಿಡ್ ಪಾಯಿಂಟ್ ಆಫ್ ದಿ ಡೈಪೋಲ್. ಆರ್ ಅಂದರೆ ಸೊ ಡೈಪೋಲಿಂದ ಪಾಯಿಂಟ್ ಎಷ್ಟು ದೂರದಲ್ಲಿದೆ ಅನ್ನೋದನ್ನ ನಾವು ಅಲ್ಲಿ ಹೇಳಿದ್ವಿ. ಓಕೆನಾ, ಸೊ ದಿಸ್ ಈಸ್ ದ ಈಕ್ವೇಷನ್ ಫಾರ್ ದ ಆಕ್ಸಿಯಲ್ ಲೈನ್. ಸೊ ನೆಕ್ಸ್ಟ್ ಸಿನಾಪ್ಸಿಸ್, ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಎ ಪಾಯಿಂಟ್ ಆನ್ ದ ಡ್ಯೂ ಟು ದ ಡೈಪೋಲ್ ವಿಚ್ ಈಸ್ ಆನ್ ದ ಈಕ್ವಟೋರಿಯಲ್ ಲೈನ್. ಈಕ್ವಟೋರಿಯನಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಸಿಕ್ತು ಅಂದರೆ ಇ ಬಾರ್ ಇಸ್ ಈಕ್ವಲ್ ಟು ಮೈನಸ್ ಅಂತ ತೊಗೋತಿದ್ದೀವಿ. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನ್ ಹೋಗ್ತಾ ಇದೆ. ಬಟ್ ಡೈಪೋಲ್ ಯಾವ ಥರ ಬರ್ತಿದೆ, ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಮೂವ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಬಟ್ ಡೈಪೋಲ್ ಅಂತ ಬಂತು ಅಂದರೆ ವಿಚ್ ಈಸ್ ಮೂವ್ಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಸೊ ಹಾಗಾಗಿ ಅವೆರಡು ಆಪೋಸಿಟ್ ಇರೋದ್ರಿಂದ ನೆಗೆಟಿವ್ ಅಂತ ತಗೋತಾರೆ. ಓಕೆ, 1/4πε0 p ಬಾರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದಿ ಪವರ್ ಆಫ್ 3/2. ಸೊ ಇದನ್ನು ನಾವು ಡೆರಿವೇಷನ್ ಮಾಡುವಾಗ ಹೇಳಿದೆ 3/2 ಏನಕ್ಕೆ ಬರುತ್ತೆ ಅಂತ. ಓಕೆ, ಸೊ ಫಾರ್ ಸ್ಪೆಷಲ್ ಕೇಸ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ. ಸೊ ಏನ ನೆಗ್ಲೆಕ್ಟ್ ಮಾಡ್ತಿದ್ದೀವಿ, ರಿಮೈನಿಂಗ್ ನಮಗೆ ಉಳಿಯೋದು ಇ ಬಾರ್ ಇಸ್ ಈಕ್ವಲ್ ಟು ಮೈನಸ್ 1/4πε0 ಪಿ ಬಾರ್ ಡಿವೈಡೆಡ್ ಬೈ ಎ ನೆಗ್ಲೆಕ್ಟ್ ಮಾಡಿದಾಗ ಆರ್ ಸ್ಕ್ವೇರ್ ಟು ದಿ ಪವರ್ ಆಫ್ 3/2 ಏನಾಗುತ್ತೆ, 2 ಗೆಟ್ ಕ್ಯಾನ್ಸಲ್, ಅಲ್ಲಿ ನನಗೆ ಆರ್ ಕ್ಯೂಬ್ ಅಂತಲೇ ಉಳಿಯುತ್ತೆ. ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಆನ್ ದ ಡೈಪೋಲ್, ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಡೈಪೋಲ್ ಆನ್ ದ ಈಕ್ವಟೋರಿಯಲ್ ಲೈನ್. ಸೊ ನೆನ್ಪಿಟ್ಕೊಳ್ಳಿ 2 ಈಕ್ವೇಷನನ್ನು. ಸೊ ಇದ್ರ ಮೇಲೂ ಕೆಲವೊಂದು ಸರಿ ಪ್ರಾಬ್ಲಮಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಸಿನಾಪ್ಸಿಸ್ ಈಸ್ electric dipole. So 2 equal and opposite charges, they are separated by a some distance. ಹೇಳಿದಲ್ಲ, ಒಂದು ಪ್ಲಸ್ ಕ್ಯೂ ಚಾರ್ಜ್ ಇರುತ್ತೆ, another one is ಮೈನಸ್ ಕ್ಯೂ ಚಾರ್ಜ್ ಇರುತ್ತೆ. ಇಟ್ ಈಸ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ 2a. ಸೊ ಓ ಅಂದ್ರಲ್ಲೇನು, ಮಿಡ್ ಪಾಯಿಂಟ್ ಆಫ್ ದಿ ಡೈಪೋಲ್, ಇದು ಎ, ಇದು ಕೂಡ ಎ. ಸೊ ಎ ಪ್ಲಸ್ ಎ 2a. ಸೊ ಹಾಗಾದರೆ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಗಿವನ್ ಬೈ ಪಿ ಬಾರ್ ಇಸ್ ಈಕ್ವಲ್ ಟು ಕ್ಯೂ ಇಂಟು 2a. ಸೊ ವೆಕ್ಟರ್ ಫಾರ್ಮಲ್ಲಿ ಬರೀದೇ ಇದ್ದರೆ ಇದನ್ನು ತೆಗೆದುಬಿಡಿ, ವೆಕ್ಟರ್ ಫಾರ್ಮಲ್ಲಿ ಬರೆಯುವಾಗ ಮಾತ್ರ ಪಿ ಅಂತ. ಸೊ ಪಿ ಈಸ್ ಈಕ್ವಲ್ ಟು, ಪಿ ಅಂದ್ರೇನು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್. ಅಂದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಮ್ಯಾಗ್ನಿಟ್ಯೂಡ್ ಅಂದರೆ ಅಲ್ಲಿ ಡೈರೆಕ್ಷನ್ ತೊಗೊಳ್ಳಲ್ಲ, ಪ್ಲಸ್ ಮೈನಸ್ ತೊಗೊಳ್ಳಲ್ಲ. ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಅವೆರಡು ಮಧ್ಯೆ ಡಿಸ್ಟೆನ್ಸ್ 2a ಇದೆ. ಓಕೆ, ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಡೈಪೋಲ್. Formula is torque. Okay, when the electric dipole is placed in a uniform electric field, ನಾನು ಹೇಳಿದೆ ಈ ಥರ ಟಾರ್ಕ್ ಅನ್ನೋ ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ, ಒಂದು ಅಪ್ ಫೋರ್ಸ್ ಆದರೆ ಒಂದು ಡೌನ್ವರ್ಡ್ ಫೋರ್ಸ್ ಆಗುತ್ತೆ. ಸೊ ಅಲ್ಲಿ ನನಗೆ ದೆರ್ ಇಸ್ ಎ ಟಾರ್ಕ್, ಅಂದರೆ ಇದು ರೊಟೇಟ್ ಆಗುತ್ತೆ. ನೋಡಿ ಈ ಥರ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ, ಇದಕ್ಕೆ ಪ್ಯಾರಲ್ ಈ ಥರ ಒಂದು ಆ್ಯಂಗಲ್ ಬರೋ ಥರ ಇದನ್ನು ಡೈಪೋಲನ್ನು ಇಟ್ಟಿದ್ದಾರೆ. ಡೈಪೋಲ್ ಇಟ್ಟ ತಕ್ಷಣ ಇದೇನಾಗುತ್ತೆ, ಹಿಂಗೆ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಟಾರ್ಕನ್ನು ನಾವು ಟೌ ಅಂತ ಹೇಳ್ತೀವಿ. ಸೊ ಟೌ ಈಸ್ ಈಕ್ವಲ್ ಟು ಪಿ
ಕ್ರಾಸ್ ಇ ಅಂದರೆ ವೆಕ್ಟರ್. ಟಾರ್ಕ್ ಈಸ್ ಎ ವೆಕ್ಟರ್ ಬಿಕಾಸ್ ಡೈರೆಕ್ಷನ್ ಇದೆ ಅದಕ್ಕೊಂದು. ಪಿ ಬಾರ್ ಅಂದ್ರೇನು? ಡೈಪೋಲ್, ಅದು ಕೂಡ ಡೈರೆಕ್ಷನ್ ಇದೆ. ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಎ ವೆಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ ವೆಕ್ಟರ್. ಟಾರ್ಕ್ ಈಸ್ ಈಕ್ವಲ್ ಟು ಪಿ ಕ್ರಾಸ್ ಇ ಅಥವಾ ಟಾರ್ಕ್ ಈಸ್ ಈಕ್ವಲ್ ಟು, ನೋಡಿ ವೆಕ್ಟರ್ ಫಾರ್ಮ್ ಬೇಡ ನನಗೆ ಅಂದರೆ ಪಿ ಇ ಸೈನ್ ಥೀಟಾ ಅಂತ ಬರಿಬೋದು ಬಿಕಾಸ್ ಇಟ್ ಈಸ್ ಎ ಕ್ರಾಸ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟ್ ಆಗಿದ್ದರೆ ನಾವು ಕಾಸ್ ಥೀಟಾ ಅಂತ ಬರಿಬೋದಿತ್ತು. ನೆನ್ಪಿಟ್ಕೊಳ್ಳಿ, ವೆಕ್ಟರ್ ಫಾರ್ಮಲ್ಲಿ ಬರೆಯುವಾಗ ಡೈರೆಕ್ಷನ್ ಆ್ಯರೋ ಮಾರ್ಕನ್ನು ಹಾಕಬೇಕು. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟಮ್ ಪಿ ಬಾರ್ ಇಸ್ ಇಂಟು ಕ್ರಾಸ್ ಅಂತ ಹೇಳ್ತೀವಿ ಇ ಬಾರ್ ಅಂದರೆ ಡೈಪೋಲ್ ಮೊಮೆಂಟ್, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅಲ್ಲಿ ತೆಗೆದ್ವಿ ಅಂದರೆ ನನಗೆ ಪಿ ಇ ಸೈನ್ ಥೀಟಾ ಅಂತ ಬರುತ್ತೆ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಡೈಪೋಲ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಆನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಗೊತ್ತಾಗ್ತಿದೆಯಲ್ಲ, ಇವೆಲ್ಲ ಫಾರ್ಮುಲಾಸ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಇದು ಒಂದು ಜಸ್ಟ್ ರಿವಿಷನ್ನು ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಲೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ದ ನೆಕ್ಸ್ಟ್ ಸಿನಾಪ್ಸಿಸ್ ಈಸ್, ಸೊ ನಿಮಗೆ ಗಾಸ್ ಲಾ ಹೇಳುವಾಗ ನಮ್ಮ ಬಿಫೋರ್ ದಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿ. ಓಕೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್, ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ, ದಟ್ ಈಸ್ ಇ ಡೆಲ್ಟಾ ಎಸ್ ಕಾಸ್ ಥೀಟಾ ಅಂತ ಹೇಳಿದ್ವಿ. ಓಕೆ, ಇದನ್ನು ಡಾಟಲ್ಲಿ ಬರೆಯ ವೆಕ್ಟರ್ ಫಾರ್ಮಲ್ಲಿ ಬರೆಯುವಾಗ ನೋಡಿ ಡಾಟ್ ಡೆಲ್ಟಾ ಎಸ್ ಅಂತ ಬರೀತಿದೆ. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಗಾಸ್ ಲಾ. ಸೊ ಗಾಸ್ ಲಾದಲ್ಲಿ ನಾನು ನಿಮಗೆ ಹೇಳುವಾಗ ಗಾಸ್ ಲಾ ಎಕ್ಸ್ಪ್ಲೇನು, ಸ್ಟೇಟ್ಮೆಂಟು ಮತ್ತು ಪ್ರೂಫನ್ನು ಹೇಳುವಾಗ ಹೇಳಿದ್ವಿ. ಗಾಸ್ ಲಾ ಏನು ಸ್ಟೇಟ್ಮೆಂಟ್ ಕೊಡುತ್ತೆ? ದ ಟೋಟಲ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಎ ಸರ್ಫೇಸ್. ಸೊ ಫೈ ಈಸ್ ಈಕ್ವಲ್ ಟು ಸಮೇಷನ್ 1/ε0 ಟೈಮ್ಸ್ ದ ಕ್ಯೂ ಐ, ವೇರ್ ಐ ಈಸ್ ಈಕ್ವಲ್ ಟು 1 to n ಅಂತ ಹೇಳಿ. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದ ಗಾಸ್ ಲಾ. ಸೊ ಗಾಸ್ ಲಾ ಫಾರ್ಮುಲಾ ಅದ್ರ ಬಗ್ಗೆ ಏನಾರು ಬಂತು ಅಂದರೆ 1/ε0 ಟೈಮ್ಸ್ ದ ಟೋಟಲ್ ಚಾರ್ಜನ್ನು ಟೋಟಲ್ ಮಾಡಿ ಹಾಕಬೇಕು. So the next formula is, so ನಿಮಗೆ on the basis of Gauss law we have the two applications. So first one ಯಾವುದು? The electric field intensity due to infinitely long straight wire of linear charge density. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ವೈರ್ ಅಂತ ಬಂದಾಗ ನಾನು ನಿಮಗೆ ಅಲ್ಲೊಂದು ವೈರ್ ಅಂತ ತೊಗೊಂಡು ಅದ್ರ ಸುತ್ತ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸನ್ನು ತೊಗೊಂಡು ಸೊ ನಾವಲ್ಲಿ ಫೈನಲ್ ಈಕ್ವೇಷನನ್ನು ತೆಗೆದ್ವಿ. ಸೊ ಫೈನಲ್ ಈಕ್ವೇಷನ್ ನಮಗೇನು ಬಂತು? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2πε0 r ಇಂಟು ಎನ್ ಕ್ಯಾಪ್. ಎನ್ ಕ್ಯಾಪ್ ಅಂದರೆ ಹೋಗ್ತಾ ಇರ್ತಿದೆ ಅಲ್ಲಿ ಯೂನಿಟ್ ವೆಕ್ಟರ್ ಅಂತ. ಸೊ ಲ್ಯಾಂಬ್ಡಾ ಅಂದರೆ ನಮಗೆ ಗೊತ್ತಿದೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಮೀನ್ಸ್ ಫೈನಲ್ ಫಾರ್ಮುಲಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2πε0 r ಇಂಟು ಎನ್ ಕ್ಯಾಪ್. ಲ್ಯಾಂಬ್ಡಾ ಅಂದರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ತೀವಿ. ಸೊ ಈ ಈಕ್ವೇಷನನ್ನು ಅಲ್ಲಿ ಯೂಸ್ ಮಾಡಿ ನಮಗೆ ಫೈನಲ್ ಆಗಿ ಈಕ್ವೇಷನ್ನು ಬಂತು. ಓಕೆ, ಸೊ ನೆಕ್ಸ್ಟು ಸೆಕೆಂಡ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ. ಸೊ ಗಾಸ್ ಲಾದು ಸೆಕೆಂಡ್ ಅಪ್ಲಿಕೇಶನ್ ಗೊತ್ತಿದೆ. ಅಗೇನ್ ಸೇಮ್, ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಎ ಇನ್ಫೈನೈಟ್ಲಿ ಥಿನ್ ಪ್ಲೇನ್ ಶೀಟ್ ಅಂತ ಬರುತ್ತಲ್ಲಿ. ಸೊ ಪ್ಲೇನ್ ಶೀಟ್ದು ಕೂಡ ಡೆರವೇಷನ್ ನಾನು ಮಾಡಿದ್ದೀನಿ. ಆಫ್ ಸರ್ಫೇಸ್ ಯೂನಿಫಾರ್ಮ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ದ ಫೈನಲ್ ಈಕ್ವೇಷನ್ ಇ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ 2ε0 ಇಂಟು ಎನ್ ಕ್ಯಾಪ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ 2ε0 into n cap, where sigma is called surface charge density. Surface charge density, that is sigma is equal to charge per unit surface area. So this is the expression for electric field due to a long straight wire and due to the infinitely plane sheet. So the first problem, what is the force between the two small charged spheres? Two small charged spheres ಅಂದರೆ ಗೊತ್ತಾಗ್ತಿದೆ, ಒಂದು ಸ್ಪಿಯರ್ ಇದೆ, ಇಲ್ಲೊಂದು ಸ್ಪಿಯರ್ ಇದೆ. ಸೊ ಒಂದರದ್ದು ಚಾರ್ಜ್ ಎಷ್ಟಿದೆ ಅಂದರೆ 2 × 10⁻⁻⁷ ಕೂಲಮ್.
ಇನ್ನೊಂದ್ರದ್ದು ಚಾರ್ಜ್ ಎಷ್ಟಿದೆ ಅಂದರೆ 3 × 10⁻⁻7 ಕೂಲಂಬ್ ಇದೆ. ಸಿ ಅಂದರೆ ಅಲ್ಲಿ ಕೂಲಂಬ್ ಅಂತ ತೊಗೋಬೇಕು. ಸೊ ದೀಸ್ ಟು ಸ್ಪಿಯರ್ಸ್, ಚಾರ್ಜ್ಡ್ ಸ್ಪಿಯರ್ಸ್, ದೇ ಆರ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ ಎಷ್ಟಿದೆ, ಆರ್ ಡಿಸ್ಟೆನ್ಸು 30 ಸೆಂಟಿಮೀಟರ್ ಇದೆ. ಸೊ ಒಂದಕ್ಕೊಂದು ಡಿಸ್ಟೆನ್ಸ್ ಎಷ್ಟಿದೆ, 30 ಸೆಂಟಿಮೀಟರ್. ಸೊ ಗಿವನನ್ನು ಬರ್ಕೋಬೇಕು. ನಾವು ಯಾವುದೇ ಪ್ರಾಬ್ಲಮ್ಸನ್ನು ನಾವು ಸ್ಟಾರ್ಟ್ ಮಾಡುವಾಗ ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ ಅಂತ ಬರ್ಕೋಬೇಕು. Q1 ಎಷ್ಟಿದೆಪ್ಪ, 2 × 10⁻⁻7 ಕೂಲಮ್. ನೆಕ್ಸ್ಟ್ Q2 ಎಷ್ಟಿದೆಪ್ಪ, 3 × 10⁻⁻7 ಕೂಲಮ್. ಸೊ ಡಿಸ್ಟೆನ್ಸ್ ಆರ್ ಎಷ್ಟಿದೆ, 30 ಸೆಂಟಿಮೀಟರ್ ಇದೆ. ಸೊ ಸೆಂಟಿ ಅಂದರೆ ಗೊತ್ತಾಗ್ತಿದೆ, ಇಂಟು 10⁻⁻2 ಮೀಟರ್. ಫಸ್ಟ್ ಇಯರಲ್ಲೆಲ್ಲ ಓದಿದ್ದೀರ ವರ್ನಿಯರ್ ಕ್ಯಾಲಿಪರ್ಸಲ್ಲಿ. ಓಕೆ, 30 ಇಂಟು ಇದನ್ನ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು, ಬಿಕಾಸ್ ದಿಸ್ ಇಸ್ ಇನ್ CGS ಸಿಸ್ಟಮಲ್ಲಿದೆ. ಬಟ್ ವಿ ಆರ್ ಯೂಸಿಂಗ್ ದ SI ಸಿಸ್ಟಮ್ ಯೂಸ್ ಮಾಡೋದ್ರಿಂದ ವಿ ಆರ್ ಕನ್ವರ್ಟ್ ಫ್ರಮ್ ಸೆಂಟಿಮೀಟರ್ ಟು ಮೀಟರ್, ದಟ್ ಈಸ್ 10⁻⁻2 ಮೀಟರ್. ಏನು ಕೇಳಿದ್ದಾರೆ ಅಂತ ನೋಡಬೇಕು. ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದ 2 ಸ್ಮಾಲ್ ಚಾರ್ಜ್ ಸ್ಪಿಯರ್, ಫೋರ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಕೂಲಮ್ಸ್ ಲಾ ನೆನಪು ಬರುತ್ತಲ್ವಾ. ಸೊ ಸಿನಾಪ್ಸಲ್ಲಿ ಹೇಳಿದ್ವಿ ನಾವು, ಯಾವುದೇ ಎರಡು ಚಾರ್ಜ್ ಮಧ್ಯೆ ಫೋರ್ಸ್ ಇದೆ ಅಂದರೆ ಅದು ಎಷ್ಟು ಫೋರ್ಸ್ ಇರುತ್ತೆ ಅಂದರೆ, ವಿ ಹ್ಯಾವ್ ಬರಿಬೇಕಾಗುತ್ತಲ್ಲಿ, ವಿ ಹ್ಯಾವ್ ದ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ 2 ಚಾರ್ಜ್ಡ್ ಸ್ಪಿಯರ್ ಈಸ್ F = 1/4πε0. ಫಾರ್ಮುಲಾ ನೋಡಬೇಕು, Q1 Q2 / R². ಓಕೆನಾ, ಫಾರ್ಮುಲಾ ಹಾಕೋಬೇಕು. ನೋಡಿ, ಈ ಥರ ಸೆಂಟೆನ್ಸ್ ಎಲ್ಲ ಬರಿಬೇಕು. ಸೊ ನಿಮಗೆ ಪಬ್ಲಿಕ್ ಎಕ್ಸಾಮಲ್ಲಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಜಸ್ಟ್ F = ಫಾರ್ಮುಲಾ ಅಂತ ಹಾಕಂಗಿಲ್ಲ. ಸೊ ಅದು ಏನು ಅಂತ ಬರಿಬೇಕು ತಿರ್ಲಿ. ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜ್ ಸ್ಪಿಯರ್ ಈಸ್ ಅಂತ ಬರೆದು F = 1/4πε0 Q1 Q2 / R² ಅಂತ ಬರೆದ್ವಿ. ಓಕೆನಾ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಸೊ ಎಫ್ ವ್ಯಾಲ್ಯೂ ಬೇಕು ನಮಗೆ. 1/4πε0 ಇದ್ರ ವ್ಯಾಲ್ಯೂ ನೋಡ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಬಿಕಾಸ್ ನೆನ್ಪಿಟ್ಕೊಳ್ಳಿ, K = 1/4πε0 = 9 × 10⁻9 ಅಂತ ಹೇಳ್ತೀವಿ ನಾವಲ್ಲಿ. ಓಕೆನಾ. ಸೊ ವ್ಯಾಲ್ಯೂನ ಡೈರೆಕ್ಟಾಗಿ ಬರ್ಕೊಳ್ಳಿ, 9 × 10⁻9 ನ್ಯೂಟನ್ ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ Q1 ಎಷ್ಟು ಕೊಟ್ಟಿದ್ದಾರೆ ನೋಡಿ, 2 × 10⁻⁻7 ಕೂಲಮ್ ಇಂಟು Q2 ಎಷ್ಟಿದೆಪ್ಪ, 3 × 10⁻⁻7. ಓಕೆ, ಡಿವೈಡೆಡ್ ಬೈ ನೋಡಿ, ಇಲ್ಲಿ 4πε0 ಮತ್ತೆ ತೊಗೊಳಕ್ಕೆ ಹೋಗಬೇಡಿ. ಆಲ್ರೆಡಿ 1/4πε0 ವ್ಯಾಲ್ಯೂ ಏನು, 9 × 10⁻9 ಅಂತಿದೆ. ಸೊ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಆರ್ ವ್ಯಾಲ್ಯೂ ಎಷ್ಟಿದೆ, 30 × 10⁻⁻2 ಇದೆ. ಬಟ್ ಇನ್ ಫಾರ್ಮುಲಾ ವಿ ಹ್ಯಾವ್ R². ಓಕೆ, ಸೊ ಇದನ್ನು ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದಾಗ ಫೈನಲಿ ನಿಮಗೇನು ಸಿಗುತ್ತೆ ಅಂದರೆ 6 × 10⁻³ ನ್ಯೂಟನ್ ಸಿಗುತ್ತೆ. ಬಿಕಾಸ್ ನೋಡಿ, ಇಲ್ಲಿ -7 -14 + 9 ಅದನ್ನು ನೀವು ಮಾಡ್ಕೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೊಂಡು. ಇಲ್ಲಿ -2 × 2 -4 ಆಗುತ್ತೆ. ಸೊ ಇದನ್ನು ಮೇಲ್ಗಡೆ ಹೋದ್ರೆ ಅದು ಪ್ಲಸ್ ಆಗುತ್ತೆ. ಓಕೆನಾ, ಅಲ್ಲಿ 600 ಎಷ್ಟೋ ಬರುತ್ತೆ. ಬಟ್ ಶಿಫ್ಟ್ ಅಂತ ಮಾಡಿಕೊಂಡಾಗ 6 × 10⁻³ ನ್ಯೂಟನ್ ನಿಮಗೆ ಸಿಗುತ್ತೆ ವ್ಯಾಲ್ಯೂ. ಓಕೆನಾ, ದಿಸ್ ಈಸ್ ದ ಫಸ್ಟ್ ಪ್ರಾಬ್ಲಮ್. ಸೊ ಯಾವುದೇ ಪ್ರಾಬ್ಲಮ್ಸನ್ನು ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟು ಕ್ವಶನನ್ನು ನೀಟಾಗಿ ಓದ್ಕೋಬೇಕು. ಏನು ಕೇಳಿದ್ದಾರೆ, ವಾಟ್ ದೇ ಆರ್ ಆಸ್ಕಿಂಗ್, ವಾಟ್ ಈಸ್ ದ ಫೋರ್ಸ್. ಓಕೆ, ಫೋರ್ಸ್ ಅಂತ ನಮಗೆ ವಿ ಸಡನ್ಲಿ ರಿಮೆಂಬರ್ ದ ಕೂಲಮ್ಸ್ ಲಾ. ಫೋರ್ಸ್ ಅಂದ ತಕ್ಷಣ ನಮಗೆ ನೆನಪು ಬರೋದೇ ಕೂಲಮ್ಸ್ ಲಾ. ಸೊ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಚಾರ್ಜ್ಡ್ ಪಾರ್ಟಿಕಲ್ಸ್, 2 ಚಾರ್ಜ್ಡ್ ಪಾರ್ಟಿಕಲ್ಸನ್ನು ಅಥವಾ ಸ್ಪಿಯರ್ಸನ್ನು ಕೊಟ್ಟಿದ್ದಾರೆ. ಸೊ ಅದರದ್ದು ಚಾರ್ಜಸ್ 2 ಚಾರ್ಜ್ ಕೊಟ್ಟಾಗ ನಾವು ನೆನಪಿಟ್ಕೋಬೇಕು, ಇದು ಕೂಲಮ್ಸ್ ಲಾ ಅದೇ ಬೇಸಿಸ್ ಮೇಲೆ ನಮಗೆ ಕೇಳಿರೋದು ಅಂತ. ಮತ್ತು ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ, 30 ಸೆಂಟಿಮೀಟರ್ ಅಂತಿದೆ. ಕೆಲವು ಬಾರಿ ಏನು ಮಾಡ್ತಾರೆ, ಡೈರೆಕ್ಟಾಗಿ ಮೀಟ್ರಲ್ಲೇ ಕೊಡ್ತಾರೆ. ಬಟ್ ಅವಾಗ ನಾವು ಕನ್ವರ್ಟ್ ಮಾಡಬಾರ್ದು. ದೆರ್ ಈಸ್ ನೋ ನೆಸೆಸರಿ ಟು ಕನ್ವರ್ಟ್ ದ ಸೆಂಟಿಮೀಟರ್ ದಟ್ ಟು ಮೀಟರ್. ಸೊ ಸೆಂಟಿಮೀಟರ್ ಅಂತ ಕೊಟ್ಟಾಗ ಮಾತ್ರ ನಾವು ಕನ್ವರ್ಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ನಾವು ಏನೇನು ಡೇಟಾ ಕೊಟ್ಟಿದ್ದಾರೆ ಬರ್ಕೋಬೇಕು. Q1 ವ್ಯಾಲ್ಯೂ ಎಷ್ಟು, Q2 ಎಷ್ಟು, R ಎಷ್ಟು. ಸೊ ಆರನ್ನು ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೆಂಟಿ ಅಂದರೆ 10⁻⁻2 ಮೀಟರ್. ಸೊ ದರ್ ಆಸ್ಕಿಂಗ್ ದ ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜ್ಡ್ ಸ್ಪಿಯರ್. ಸೊ ಫಾರ್ಮುಲಾ ಬರೆಯುವಾಗ ವಿ ಹ್ಯಾವ್ ಆರ್ ವಿ ನೋ ದಟ್ ಅಂತಲೂ ಬರಿಬೋದು. ದ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜ್ಡ್ ಸ್ಪಿಯರ್ ಈಸ್ F = 1/4πε0 Q1 Q2 / R². Therefore, substitute the values. 1/4πε0 value is 9 × 10⁻9 Newton
2 into 10 to the power of minus 7, 3 into 10 to the power of minus 7 divided by r square. ಸೊ ನೋಡಿ ನಾವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ, ಆರ್ ವ್ಯಾಲ್ಯೂ ಹಾಕಿರ್ತೀವಿ ಬಟ್ ಅಲ್ಲಿ ಆರ್ ಸ್ಕ್ವೇರನ್ನು ನಾವು ಮರ್ತು ಬಿಡ್ತೀವಿ. ಸೊ ಸ್ಕ್ವೇರನ್ನು ಮಾಡಿದಾಗ ಫೈನಲಿ ನಮಗೆ ಇದು 600 ಸಮಥಿಂಗ್ ಬರುತ್ತೆ. ಸೊ ಶಿಫ್ಟ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಇದ್ದಾಗ ಜಾಸ್ತಿ ಮಾಡಬೇಕು ಅಂದರೆ ಮುಂದಕ್ಕೆ ಹೋಗಬೇಕು, ಇನ್ಕ್ರೀಸ್ ಮಾಡಬೇಕು ಅಂದರೆ ಮುಂದಕ್ಕೆ ಹೋಗಬೇಕು. ಓಕೆ, ಕಡಿಮೆ ಮಾಡಬೇಕು ಅಂದರೆ ನಾವು ಪಾಯಿಂಟನ್ನು ಹಿಂದಕ್ಕೆ ಶಿಫ್ಟ್ ಮಾಡಬೇಕು. ಓಕೆ, ದಿಸ್ ಈಸ್ ದ ಫಸ್ಟ್ ಪ್ರಾಬ್ಲಮ್.